ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇಯಲ್ಲಿ ಸುರಭಿ ಸಾವನ್ನಪ್ಪಿದಂತಹ ಪ್ರಶ್ನೆ ಇತ್ತಲ್ಲ, ಈ ಪ್ರಶ್ನೆಗೆ ಈಗ ಒಂದಿಷ್ಟು ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನದು? ಗೆಳೆಯ ಸಂಜೀತ್ ಅಲಿ ಸಹವಾಸದಿಂದ ಮಾದಕ ವಸ್ತುಗಳಿಗೆ ಎಡಿಕ್ಟ್ ಆಗಿದ್ಲಂತೆ ಅವಳು. ತಾಯಿ ಗೀತಾ ಮಗಳನ್ನ ಮೈಸೂರಿನ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದಾರೆ. ರಿಹ್ಯಾಬ್ ಸೆಂಟರ್ನಲ್ಲಿ ಸುರಭಿ ಇದ್ದಂಥ ವಿಡಿಯೋ ಕೂಡ ಈಗ ಲಭ್ಯವಾಗಿದೆ. ಒಂದು ಫೋಟೋ. ರಿಹ್ಯಾಬ್ನಲ್ಲಿ ಸುರಭಿ ಖುಷಿಯಾಗಿದ್ದಂಥ ವಿಡಿಯೋ ಇದ್ದಿದ್ದು ನೋಡಿ. ಅದನ್ನೇ ನಾನು ನಿಮ್ಗೆ ಎಷ್ಟೋ ಸಲ ಹೇಳ್ತೀನಿ, ಈ ಒಂದಿಷ್ಟು ಹುಡುಗರ ಸಹವಾಸವನ್ನು ಮಾಡಿದ್ರೆ ಅವರು ಕುಡಿಯುವಂತಹ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ನಾನು ಪದೇ ಹೇಳ್ತೀನಿ. ಇಂಥ ಕೇಸ್ಗಳು ಬಂದಾಗ ಎಡಿಕ್ಟ್ ಮಾಡ್ಕೊಳ್ತಾರೆ, ಅವರು ಅವರನ್ನು ಬಿಟ್ಟು ಹೋಗಲೇ ಮಾಡ್ತಾರೆ. ಹಾಗಾಗಿ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಕೊಡುವಂಥದ್ದನ್ನು ಏನೋ ಕೊಡ್ತಾರೆ ಅದರ ಗ್ಲಾಸಲ್ಲಿ. ನಾನು ತುಂಬ ಕಡೆಗಳಲ್ಲಿ ಕೇಳಿದ್ದೀನಿ. ಪೊಲೀಸರ ಆ ಬಗ್ಗೆ ತನಿಖೆ ಮಾಡಬೇಕು. ಅವ್ರು ಹೇಗೆ ಅಂದರೆ ಅವರನ್ನು ಬಿಟ್ಟು ಅವರೆಲ್ಲೂ ಓಡಾಡಬಾರ್ದು. ಯಾವುದೇ ಪರಿಸ್ಥಿತಿ ಬಂದರೂ ಅಪ್ಪ ಅಮ್ಮನ ಬಿಟ್ಟು ಬರ್ತಾರೆ ಹೊರತು ಅವನನ್ನು ಬಿಟ್ಟು ಹೋಗೋದಿಲ್ಲ ಅವರು. ಅಂಥದ್ದೇನೋ ಮಾಡ್ತಾರೆ. ಸಂಜೀತ್ ಅಲಿ ಜೊತೆಗೆ ಬ್ರೇಕಪ್ ಬಳಿಕ ಪತ್ರವನ್ನು ಬರೆದಿರ್ತಾರೆ. ದುಷ್ಟ ವ್ಯಕ್ತಿಯನ್ನ ಮದುವೆ ಆಗದಂತೆ ತಡೆದಿದ್ದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ನಾನು ಜೀವಂತವಾಗಿದ್ದು ಈ ಲೋಕದಲ್ಲಿ ಇರಲು ಅವಕಾಶ ಸಿಕ್ಕಿದೆ. ನಾನು ನನ್ನ ತಪ್ಪುಗಳು ಮತ್ತು ಸಮಸ್ಯೆಗಳಿಂದ ಪಾಠವನ್ನು ಕಲಿತಿದ್ದೇನೆ. ಉತ್ತಮ ವ್ಯಕ್ತಿ ಆಗಲು ಜೀವನದಲ್ಲಿ ಎರಡನೇ ಅವಕಾಶ ಸಿಕ್ಕಿದೆ. ಕಳೆದ ಡಿಸೆಂಬರ್ 30ರಂದು ಪತ್ರ ಬರೆದಿರುವಂಥದ್ದು ಮೃತ ಸುರಭಿ. ನನ್ನ ಸಹೋದ್ಯೋಗಿ ಮುದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಮುದುಕೃಷ್ಣ, ಇಲ್ಲಿ ಎಷ್ಟು ತಿಂಗಳವರೆಗೂ ಕೂಡ ಇದ್ದಿದ್ದು, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಅರುಣ್, ಸಾಯಿ ಸುರಭಿ ಈಗ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂತಂದ್ರೆ ಸಂಚಿತ್ ಅಲಿ ಮತ್ತೆ ಸಾಯಿ ಸುರಭಿ ಇಬ್ರು ಕೂಡ ಒಂದ್ ರೀತಿ ಪ್ರೀತಿ ಪ್ರೇಮ ಅಂತೇಳಿ ಪ್ರಣಯ ಲಿವಿಂಗ್ ರಿಲೇಶನ್ಶಿಪ್ ಅಂತೇಳಿ ಬಹಳ ಒಂದು 5-6 ತಿಂಗಳ ಕಾಲ ಇದ್ದಂಥದ್ದು. ಅದಾದ ನಂತರ ಇವರಿಬ್ಬರ ಮಧ್ಯೆ ಆದಂತಹ ಕಲಹಗಳು, ಒಡೆದಾಟಗಳು, ಇದರ ಹಿನ್ನೆಲೆಯಲ್ಲಿ ಆದಂಥ ನಂತರದ ಪೊಲೀಸ್ ಠಾಣೆ ಕೇಸುಗಳು, ಆದ ನಂತರ ಇದೆಲ್ಲ ವಿಚಾರವು ಮನೆಯವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಗಳು ಈ ರೀತಿ ಯಾರೋ ಒಬ್ಬ ಹುಡುಗನ ಜೊತೆ ಸಿಕ್ಕಾಕೊಂಡಿದ್ದಾಳೆ, ಈ ರೀತಿ ಸಮಸ್ಯೆಗಳಲ್ಲಿ ಸಿಲುಕಿದ್ದಾಳೆ ಅಂತಂಥ ಸಂದರ್ಭದಲ್ಲಿ ತಾಯಿ ತನ್ನ ಮಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಸಲುವಾಗಿ ಸಾಯಿ ಸುರಭಿಯನ್ನ ಪೊಲೀಸ್ ಠಾಣೆಯಲ್ಲಿ ಮನವೊಲಿಸಿ ಆಕೆಯನ್ನು ಕರ್ಕೊಂಡೋಗಿರ್ತಾರೆ. ಕರ್ಕೊಂಡೋದಂಥ ಸಂದರ್ಭದಲ್ಲಿ ಆಕೆಯ ಮನಸ್ಸನ್ನ ಪುನಃ ಪರಿವರ್ತನೆ ಮಾಡಬೇಕು. ಹಾಗಾಗಿ ಆ ಯುವಕನ ಸಹವಾಸವನ್ನ ಬಿಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಮೈಸೂರಿನ ಒಂದು ರಿಹ್ಯಾಬ್ ಸೆಂಟರ್ನಲ್ಲಿ ಈಕೆಯನ್ನ ಸೇರಿಸ್ತಾರೆ. ಆ ಸಂದರ್ಭದಲ್ಲಿ ಆಕೆಗೆ ಪರಿಪರಿಯಾಗಿ ಆಕೆಗೆ ಒಂದು ರೀತಿ ಆಗಿದ್ದಂತಹ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ ಏನೆಲ್ಲ ತಪ್ಪುಗಳನ್ನ ಮಾಡಿದ್ಲು ಅದನ್ನ ಅರಿವು ಮೂಡಿಸುವಂತ ಕೆಲಸವನ್ನ ಅಲ್ಲೂ ಕೂಡ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಆಕೆ ಕೂಡ ತಾನು ಮಾಡಿರುವಂತಹ ತಪ್ಪುಗಳನ್ನ, ಅಂದ್ರೆ ಯಾರ ಜೊತೆ ಹೋಗಿದೆ ನಾನು ಸಂಜೀತ್ ಅಲಿ ಜೊತೆ, ಆತ ಒಂದು ರೀತಿಯ ವಿಕೃತ ಮನಸ್ಥಿತಿನ ವ್ಯಕ್ತಿ, ಆತನಿಂದ ಇವತ್ತು ನಾನು ಬದುಕಿ ಬಂದಿದ್ದೇನೆ, ಅಂದ್ರೆ ಪುನರ್ಜನ್ಮವನ್ನ ಪಡೆದುಕೊಂಡಿದ್ದೇನೆ, ಎರಡನೇ ಜೀವನವನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಆತನ ಜೊತೆ ಇಷ್ಟು ದಿನ ಇದ್ದಿದ್ದೇ ಒಂದು ದೊಡ್ಡ ರೀತಿಯ ತಪ್ಪು, ನನಗೆ ಈ ರೀತಿಯ ತಪ್ಪುಗಳೆಲ್ಲವೂ ಸರಿ ಹೋಗಿದೆ, ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಾನು ಬದುಕಬೇಕು ಅನ್ನುವಂಥ ರೀತಿಯ ಆಸೆಗಳನ್ನ ತೋಡ್ಕೊಂಡಿದ್ದು ಆಕೆ. ಅಂದ್ರೆ ಒಂದು ಗ್ರಾಟಿಟ್ಯೂಡ್ ಲೆಟರ್ ಅಂತೇಳಿ ಅಲ್ಲಿ ಬರೆಸಿದ್ರು, ಏನ್ ಆಸೆಗಳಿದೆ ಅಂತ ಅನ್ನೋ ರೀತಿಯಲ್ಲಿ ಆ ಪತ್ರದಲ್ಲಿ ಆಕೆ ಡಿಸೆಂಬರ್ನಲ್ಲಿ ಬರೆದಿರುವಂತಹ ಪತ್ರ ಈಗ ನಮಗೆ ಲಭ್ಯವಾಗಿರುತ್ತೆ. ಆ ಪತ್ರದಲ್ಲಿ ಆಕೆ ಹೇಳ್ಕೊಡೋದಿಲ್ಲ. ಅಂದ್ರೆ ಆ ಮನಸ್ಥಿತಿ ಏನಂತಂದ್ರೆ ಆಕೆಗೆ ತಾನು ಮಾಡಿರುವಂಥದ್ದು ತಪ್ಪು, ಸಂಜೀತ್ ಅಲಿ ಜೊತೆ ಸಹವಾಸ ಮಾಡಿ ನಾನು ಕೆಟ್ಟೆ, ಹಾಗಾಗಿ ಈಗ ನಾನು ಮತ್ತೆ ಒಳ್ಳೆ ಆಗಬೇಕು ಅನ್ನೋ ರೀತಿಯಲ್ಲಿ ಬದಲಾಗ್ತಿದ್ಲು. ಆದ್ರೆ ಬದಲಾಗಬೇಕು ಅಂತ ಹೇಳಿ 2025 ಡಿಸೆಂಬರ್ನಲ್ಲಿ ಪತ್ರ ಬರೆದು ಆ ರೀತಿಯ ಮುಂದುವರೆದ ಜೀವನವನ್ನ ಕಟ್ಕೊಳ್ತಾ ಇದ್ದಂತ ಈ ಸಾಯಿ ಸುರಭಿ ಮತ್ತೆ ಆತನ ಬಲೆಗೆ ಈಗ ಸರಿಸುಮಾರು ಈಗ ಜೂನ್ 6 ತಿಂಗಳ ಒಳಗಾಗಿ ಮತ್ತೆ ಆತನ ಬಲೆಗೆ ಸಿಕ್ಕಿದ್ದಾಳೆ. ಈಗ ಆತನ ಸಹವಾಸವನ್ನ ಮತ್ತೆ ಮಾಡಿ ಇವತ್ತು ಇಹಲೋಕವನ್ನ ತ್ಯಜಿಸಿರುವಂಥದ್ದು. ಈ ಸಾಯಿ ಸುರಭಿ ಬರೆದಿರುವಂತಹ ಪತ್ರದಲ್ಲಿ ಪಾಪ ತಾಯಿ ಕೂಡ ನನಗೆ ಹೇಳ್ಕೊಳ್ತಾ ಇದ್ಲು, ನನ್ನ ಮಗಳು ಬಹಳಷ್ಟು ಪ್ರಯತ್ನ ಪಟ್ಲು ಅವನಿಂದ ದೂರ ಹೋಗೋದಕ್ಕೆ, ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟು ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನ ಮಾಡಿದ್ರೆ, ಆದ್ರೆ ಕೊನೆಗೆ ಆತ ನನ್ನ ಮಗಳನ್ನ ಬಲಿ ಪಡೆದ್ಬಿಟ್ಟ ಅನ್ನುವಂಥ ರೀತಿಯ ನೋವಿನ ಹತಾಶೆಯ ಆಕ್ರಂದವನ್ನ ತೋಡ್ಕೊಂಡಿದ್ದು ಕೂಡ ತಾಯಿಯ ಹಳಲು ವ್ಯಕ್ತವಾಗಿತ್ತು. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.